ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಕೊಡಗಿನಲ್ಲಿ ಪ್ರಥಮ ಬಾರಿಗೆ ಕ್ರೀಡೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದ್ದು, ಸುಮಾರು 40 ಕೋಟಿ ವೆಚ್ಚದಲ್ಲಿ ಕ್ರೀಡಾ ಸಂಕೀರ್ಣ ನಿರ್ಮಾಣಕ್ಕೆ ಕಾಮಗಾರಿ ಆರಂಭಗೊಂಡಿದೆ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣನವರ ಕನಸಿನ ಕೂಸಾದ ಕ್ರೀಡಾ ಸಂಕೀರ್ಣವು ದಕ್ಷಿಣ ಕೊಡಗಿನ ವಿ. ಬಾಡಗದ 11.5 ಎಕರೆ ಭೂಮಿಯಲ್ಲಿ ನಿರ್ಮಾಣವಾಗಲಿದೆ. ಕ್ರೀಡೆಯ ತವರೂರು ಕೊಡಗು ಜಿಲ್ಲೆಯಲ್ಲಿ ಅತಿ ದೊಡ್ಡದಾದ ಯೋಜನೆ ಇದಾಗಿದ್ದು, ಕ್ರೀಡೆಗೆ ಮತ್ತಷ್ಟು ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಈ ಯೋಜನೆಗೆ ಆರಂಭದಲ್ಲಿ 40 ಕೋಟಿ ಹಣವನ್ನು ವಿನಿಯೋಗ ಮಾಡಲಾಗುತ್ತಿದೆ. ರಾಜ್ಯಸಭೆ ಸದಸ್ಯ ಅಜಯ್ ಮಾಕನ್ ತಮ್ಮ 6 ವರ್ಷದ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯ ಪೂರ್ಣ ಅನುದಾನವನ್ನು ಕ್ರೀಡಾ ಸಂಕೀರ್ಣಕ್ಕೆ ವಿನಿಯೋಗಿಸಲು ಮುಂದಾಗಿದ್ದು, ಪ್ರತಿ ವರ್ಷವೂ ಹಂತ ಹಂತವಾಗಿ ಬಿಡುಗಡೆಯಾಗುವ ಅನುದಾನವನ್ನು ಈ ಯೋಜನೆಗೆ ಸದ್ಬಳಕೆ ಮಾಡಲಾಗುತ್ತಿದೆ. ಅಜಯ್ ಮಾಕನ್ ರವರ ಆತ್ಮೀಯತೆ ಹೊಂದಿರುವ ಶಾಸಕ ಪೊನ್ನಣ್ಣ ಇವರ ರಾಜ್ಯಸಭಾ ಅನುದಾನದಿಂದ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಮುಂದಾಗಿದ್ದಾರೆ. ಸುಂದರ ಪರಿಸರದ ನಡುವೆ ಬಿಟ್ಟಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿ. ಬಾಡಗ ಗ್ರಾಮದಲ್ಲಿರುವ 11.5 ಎಕರೆ ಸರ್ಕಾರಿ ಜಾಗವನ್ನು ಈಗಾಗಲೇ ಕ್ರೀಡಾ ಸಂಕೀರ್ಣ ನಿರ್ಮಾಣಕ್ಕೆ ಕೊಡಗು ಜಿಲ್ಲಾಡಳಿತದಿಂದ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಹೆಸರಿಗೆ ಖಾತೆ ಮಾಡಲಾಗಿದೆ. ವಿಶೇಷವೆಂದರೆ, ಕ್ರೀಡಾ ಸಂಕೀರ್ಣ ನಿರ್ಮಾಣಕ್ಕೆ ಪೂರಕವಾಗಿ ಸರ್ಕಾರಿ ಜಾಗ ಒತ್ತುವರಿ ಮಾಡಿಕೊಂಡಿದ್ದ ಕೆಲವರು ಗ್ರಾಮದ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಸ್ವಯಂ ಪ್ರೇರಿತರಾಗಿ ಸರ್ಕಾರಿ ಜಾಗ ಒತ್ತುವರಿ ತೆರವುಗೊಳಿಸಿ ಸಹಕರಿಸಿದ್ದಾರೆ. ಈ ಬಗ್ಗೆ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ಮಾತನಾಡಿ, 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಕ್ರೀಡಾ ಸಂಕೀರ್ಣ ನಿರ್ಮಿಸಲಾಗುತ್ತಿದೆ. ರಾಜ್ಯಸಭೆ ಸದಸ್ಯ ಅಜಯ್ ಮಾಕನ್ ಅವರು ಕ್ರೀಡಾ ಸಂಕೀರ್ಣಕ್ಕೆ ಅನುದಾನ ಒದಗಿಸುವ ಭರವಸೆ ನೀಡಿದ್ದಾರೆ. ರಾಜ್ಯಸಭೆ ಸದಸ್ಯರಿಗೆ ಪ್ರತಿ ವರ್ಷ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾಮಗಾರಿ ವಿನಿಯೋಗಿಸಲು ನೀಡುವ ಅನುದಾನವನ್ನು ಪೂರ್ಣ ಪ್ರಮಾಣದಲ್ಲಿ ಕೊಡಗಿನಲ್ಲಿ ಕ್ರೀಡಾ ಸಂಕೀರ್ಣ ನಿರ್ಮಿಸಲು ಒದಗಿಸುವುದಾಗಿ ಅಜಯ್ ಮಾಕನ್ ಈಗಾಗಲೇ ಘೋಷಿಸಿದ್ದಾರೆ. ಮುಂದಿನ ಮುಂಗಡಪತ್ರದಲ್ಲಿ 15 ಕೋಟಿ ರೂಪಾಯಿ ಅನುದಾನ ಒದಗಿಸುವಂತೆ ಮುಖ್ಯಮಂತ್ರಿಯವರ ಗಮನ ಸೆಳೆಯಲಾಗುತ್ತಿದೆ. ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಈ ಯೋಜನೆಗೆ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದರು. ದೆಹಲಿ ಮೂಲದ ಅಜಯ್ ಮಾಕನ್ ಕರ್ನಾಟಕ ರಾಜ್ಯದಿಂದ ರಾಜ್ಯಸಭೆಗೆ ಸ್ಪರ್ಧಿಸಿದ್ದರು. ಈ ಸಂದರ್ಭದಲ್ಲಿ ಅವರ ನಾಮಪತ್ರ ಹಾಗೂ ದಾಖಲೆ ಸಿದ್ಧಪಡಿಸುವ ಜವಾಬ್ದಾರಿಯನ್ನು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಎಎಸ್ ಪೊನ್ನಣ್ಣ ಅವರಿಗೆ ವಹಿಸಲಾಗಿತ್ತು. ಇದರಿಂದ ಆತ್ಮೀಯ ಒಡನಾಟ ಪೊನ್ನಣ್ಣ ಅವರಿಗಿತ್ತು. ಕ್ರೀಡಾ ತರಬೇತಿ ಕೇಂದ್ರ ವಿ. ಬಾಡಗ ಗ್ರಾಮದಲ್ಲಿ ವಿವಿಧ ಕ್ರೀಡೆಗಳ ತರಬೇತಿ ನೀಡುವ ಕ್ರೀಡಾ ಸಂಕೀರ್ಣ ನಿರ್ಮಾಣವಾಗಲಿದೆ. 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಕ್ರೀಡಾ ಸಂಕೀರ್ಣ ನಿರ್ಮಾಣವಾಗಲಿದೆ. ಇಲ್ಲಿ ಎಲ್ಲ ರೀತಿಯ ಕ್ರೀಡೆಗಳ ತರಬೇತಿಗೆ ವ್ಯವಸ್ಥೆ ಮಾಡಲಾಗುತ್ತದೆ. 11.5 ಎಕರೆ ಜಾಗದಲ್ಲಿ ಕಾಡು ಕಡಿದು ಸ್ಥಳ ಸಮತಟ್ಟು ಮಾಡುವ ಪ್ರಕ್ರಿಯೆಗೆ ಈಗಾಗಲೇ ಚಾಲನೆ ನೀಡಲಾಗಿದೆ. ಕೊಳವೆ ಬಾವಿ ತೆಗೆಯಲಾಗಿದ್ದು, ಸಾಕಷ್ಟು ನೀರಿನ ವ್ಯವಸ್ಥೆ ಲಭ್ಯವಾಗಿದೆ. ಕ್ರೀಡಾ ವಸತಿ ಶಾಲೆಯು ಸ್ಥಾಪನೆಯಾಗಲಿದೆ. ಪ್ರಮುಖವಾಗಿ ಕೃತಕ ಹುಲ್ಲು ಹಾಸಿನಲ್ಲಿ ಹಾಕಿ ಮೈದಾನ ನಿರ್ಮಾಣವಾಗಲಿದೆ. ಒಲಿಂಪಿಕ್ಗೆ ಅರ್ಹತೆಯ ಈಜುಕೊಳ, 2 ಬ್ಯಾಡ್ಮಿಂಟನ್ ಕೋರ್ಟ್, ಟೆನ್ನಿಸ್ ಕೋರ್ಟ್, ಶೂಟಿಂಗ್ ಕೋರ್ಟ್ ನಿರ್ಮಾಣವಾಗಲಿದೆ. ಕ್ರಿಕೆಟ್ ಪಿಚ್ನೊಂದಿಗೆ ಫುಟ್ಬಾಲ್ ಮೈದಾನ ನಿರ್ಮಿಸುವ ಯೋಜನೆಯೂ ಇದೆ. ಸುಸಜ್ಜಿತ ಜಿಮ್ ಸೇರಿದಂತೆ ವಿವಿಧ ಕ್ರೀಡೆಯ ತರಬೇತಿಗೆ ಅಗತ್ಯ ವ್ಯವಸ್ಥೆ ಒದಗಿಸಲಾಗುವುದು. ಬೆಟ್ಟಗುಡ್ಡಗಳಿಂದ ಕೂಡಿರುವ ಕೊಡಗಿನ ಜನರು ದೈಹಿಕವಾಗಿ ಸಮರ್ಥರಾಗಿರುತ್ತಾರೆ. ಸೂಕ್ತ ಕ್ರೀಡಾ ತರಬೇತಿ ಮೂಲಕ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡುವಂತೆ ಮಾಡಲಾಗುವುದು ಎಂದು ಶಾಸಕ ಪೊನ್ನಣ್ಣ ಅವರು ತಿಳಿಸಿದ್ದಾರೆ. ಸರ್ಕಾರದಿಂದ 11.5 ಎಕರೆ ಜಾಗದಲ್ಲಿ ಒಂದು ಕ್ರೀಡಾ ಸಂಕೀರ್ಣ ನಿರ್ಮಾಣಕ್ಕೆ ಇವತ್ತು ನಾವು ಮುಂದಾಗಿದ್ದೇವೆ. ಇದರಲ್ಲಿ ಎಲ್ಲ ರೀತಿಯಾದಂಥ ಕ್ರೀಡೆ, ಅದು ಅಥ್ಲೆಟಿಕ್ ಟ್ರ್ಯಾಕ್ ಇರ್ಬೋದು, ಅವರಿಗೆ ಇಲ್ಲಿ ಕಲೀಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಒಂದು ತರಬೇತಿ ಕೇಂದ್ರ, ಕ್ರೀಡಾ ತರಬೇತಿ ಕೇಂದ್ರವನ್ನು ಸ್ಥಾಪನೆ ಮಾಡಲಿಕ್ಕೆ ಈ ಒಂದು ಭಾಳ ದೊಡ್ಡ ಯೋಜನೆಯನ್ನು ಈಗಾಗಲೇ ತಾವೆಲ್ಲ ನೋಡಿದ್ದೀವಿ, ಪ್ರಾರಂಭಿಸಿದ್ದೀವಿ. ನಾವು ಇಲ್ಲಿ ಮೊದಲನೇ ಕೆಲಸಗಳು ಇದನ್ನು ಕ್ಲೀನ್ ಮಾಡುವಂಥದ್ದು, ಲೆವೆಲ್ ಮಾಡುವಂಥದ್ದು ಕೆಲಸವನ್ನು ಮಾಡಿದ್ದೇವೆ. ಇದಕ್ಕೆ ಮುಖ್ಯಮಂತ್ರಿಗಳನ್ನು ಕರೆದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಗುದ್ದಲಿ ಪೂಜೆ ಮಾಡಬೇಕು ಅಂತ ಹೇಳುವಂಥದ್ದು ಒಂದು ಚಿಂತನೆ. ಅಂದರೆ ಸಮಯ ಯಾವ ಥರ ಆಗುತ್ತೆ ನೋಡಿಕೊಂಡು ಆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳುವಂಥದ್ದು. 11.5 ಎಕರೆ ಜಾಗ ಈಗಾಗಲೇ ಜಿಲ್ಲಾಡಳಿತದಿಂದ ಕ್ರೀಡಾ ಇಲಾಖೆಗೆ ಕೊಡಲಿಕ್ಕೆ ಪ್ರಕ್ರಿಯೆ ನಡೆದಿದೆ. ಬಹುಶಃ ಹಸ್ತಾಂತರ ಕೂಡ ಆಗಿದೆ. ಮತ್ತು ವಿಶೇಷವಾಗಿ ಇದಕ್ಕೆ ಸ್ಫೂರ್ತಿ ಅಂತ ಹೇಳಿದ್ರೆ ನಮ್ಮ ರಾಜ್ಯಸಭಾ ಸದಸ್ಯರು ಅಜಯ್ ಮಾಕನ್ ಅವರು ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆ ಆದಂತು. ಅವರ ನಾಮಪತ್ರ ಸಲ್ಲಿಕೆಗೆ ಆ ಜವಾಬ್ದಾರಿಯನ್ನು, ಅವರ ಪ್ರಮಾಣ ಪತ್ರವನ್ನು ಇದನ್ನೆಲ್ಲ
ತಯಾರು ಮಾಡುವಂಥ ಜವಾಬ್ದಾರಿಯನ್ನು ನನಗೆ ವಹಿಸಿದ್ರು. ಇದರಿಂದ ನನಗೆ ಅವರ ಹತ್ತಿರದ ಸಂಪರ್ಕ ಆಗಿ ಅವರು ಒಂದು ದಿವಸ ರಾಜ್ಯಸಭೆಯಲ್ಲಿ ಕೊಡಗಿನ ಹಾಕಿ ಬಗ್ಗೆ, ಕೊಡವ ಹಾಕಿ ನೆಮ್ಮೆಯ ಬಗ್ಗೆ ಪ್ರಶಂಸೆ ಮಾಡಿ ಮಾತಾಡಿದರು. ಮತ್ತು ವಿಶ್ವ ದಾಖಲೆಯನ್ನು ರಚಿಸಿರೋದ್ರ ಬಗ್ಗೆ ಕೂಡ ಅವರು ಅಲ್ಲಿ ಪ್ರಸ್ತಾಪ ಮಾಡಿದರು. ಅದನ್ನು ನಾನು ಗಮನಿಸಿ ಹಾಕಿ ಬಗ್ಗೆ ಅವರಿಗೆ ಆಸಕ್ತಿ ಇದೆ ಅಂತ ಹೇಳುವಂಥದ್ದು ಮತ್ತು ಕ್ರೀಡೆ ಬಗ್ಗೆ ಆಸಕ್ತಿ, ಅವರು ಮತ್ತು ಕ್ರೀಡಾ ಮಂತ್ರಿ ಕೂಡ ಆಗಿದ್ದರು ಮನಮೋಹನ್ ಸಿಂಗ್ ಅವರ ಸಂಪುಟದಲ್ಲಿ. ಅದರಿಂದ ಅವರನ್ನು ಮತ್ತೆ ನಾನು ಸಂಪರ್ಕ ಮಾಡಿ ಈ ಥರ ಒಂದಿದೆ ಸರ್, ತಾವು ಸಹಾಯ ಮಾಡಬೇಕು ಅಂತ ಹೇಳಿದೆ ನಾನು. ಅದಕ್ಕೆ ಅವರು, ನೀವು ಕ್ರೀಡಾ ಸಂಕೀರ್ಣ ಮತ್ತು ತರಬೇತಿ ಕೇಂದ್ರ ರಿಹ್ಯಾಬಿಲಿಟೇಷನ್ ಸೆಂಟರ್ ಮಾಡ್ತೀರಾ ಅಂತ ಹೇಳಿದ್ರೆ, ಆಲ್ಟಿಟ್ಯೂಡ್ ಇರೋದರಿಂದ ಕೊಡಗಿನಲ್ಲಿ ಮತ್ತು ನಿಮ್ಮಲ್ಲಿ ಹೆಚ್ಚು ಕ್ರೀಡಾಪಟುಗಳು ಇಲ್ಲಿಂದ ಬಂದಿರೋದ್ರಿಂದ ನನ್ನ ಕೈಯಲ್ಲಾಗುವಂಥ ಎಲ್ಲ ಅನುದಾನವನ್ನು, ರಾಜ್ಯಸಭಾ ಅನುದಾನವನ್ನು ಪೂರ್ಣವಾದಂಥ 5 ವರ್ಷ 6 ವರ್ಷ ನನ್ನ ಅವಧಿ ಏನಿದೆ ಅದನ್ನು ಅದಕ್ಕೆ ಮೀಸಲಿಡಲಿಕ್ಕೆ ನಾನು ತಯಾರಾಗಿದ್ದೀನಿ ಅಂತ ಹೇಳುವಂಥದ್ದನ್ನು ಹೇಳಿದೆ. ಟೈಡ್ ಅಪ್ ಫಂಡ್ಸ್ ಇರುತ್ತೆ ಸ್ವಲ್ಪ, ಅದು ಬಿಟ್ಟು ಬಾಕಿ ಇರುವಂಥದ್ದನ್ನ ನಾನು ಹೇಳಿದೆ, ತಾವು ಅಷ್ಟು ಮಾಡೋಗಿದ್ದರೆ ನಾನು ಜಾಗವನ್ನು ಗುರುತಿಸ್ತೀನಿ ಅಂಥೇಳಿ. 2 ಜಾಗ ಅವಕಾಶ ಇತ್ತು. ಒಂದು ಕಾನೂರಿನಲ್ಲಿ, ಅಲ್ಲಿ ಸ್ವಲ್ಪ ಸರ್ಕಾರಕ್ಕಿನ್ನ ಅದು ಬಂದಿರಲಿಲ್ಲ. 2ನೇದು ಇದು, ಇಲ್ಲಿ ಇರುವಂಥ ಈ ಜಾಗವನ್ನು ಎಲ್ಲ ಸ್ಥಳೀಯರು, ನಮ್ಮ ಇಲ್ಲಿನ ನಾಯಕರು ಮತ್ತು ಎಲ್ಲ ಗ್ರಾಮಸ್ಥರ ಜೊತೆ ಚರ್ಚೆ ಮಾಡಿ ಇಲ್ಲಿ ಮಾಡಿ ನಾವು ಪೂರ್ಣವಾಗಿ ಸಹಕಾರ ಕೊಡ್ತೀವಿ ಅಂಥೇಳಿ ಕೆಲವು ಒತ್ತುವರಿಗಳಿದ್ದವರು ಅವರೇ ಸ್ವಇಚ್ಛೆಯಿಂದ ಕೂಡ ಬಿಟ್ಟು ಹೋಗಿದ್ದಾರೆ. ಗ್ರಾಮ ಸಹಕಾರವನ್ನು ಕೊಟ್ಟಿದ್ದಾರೆ. ಅದರಿಂದ ಇವತ್ತು ಸ್ವಾಧೀನವನ್ನು ಪಡ್ಕೊಂಡು ತಾವೆಲ್ಲ ನೋಡಿದರೆ ಎಲ್ಲ ಲೆವೆಲ್ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಇದು ಪ್ರಾರಂಭ ಕೂಡ ಆಗ್ತದೆ. ಈಗಾಗಲೇ ರಾಜ್ಯಸಭಾ ಸದಸ್ಯರಿಂದ ಅನುದಾನ ಕೂಡ ಬಂದಿದೆ ಮತ್ತು ನಾನು ಸ್ವಲ್ಪ ಅನುದಾನವನ್ನು, ಸ್ವಂತ ಅನುದಾನವನ್ನು ಕೊಟ್ಟಿದ್ದೆ. ಅಲ್ಲ, ಅವ್ರು ಪೂರ್ಣ ಕೂಡ ಅವ್ರಿಗೆ 6 ಕೋಟಿ ಬರ್ತದೆ ವರ್ಷಕ್ಕೆ. ಅದರಲ್ಲಿ ಟೈಡ್ ಅಪ್ ಎಷ್ಟಿರ್ತದೆ ಅಂತ, ಯಾಕಂದರೆ ಇಲ್ಲಿ ನಾವು ಹಾಸ್ಟೆಲ್ಸ್ ಕೂಡ ಮಾಡ್ತೀವಿ. ಸೊ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅವರಿಗೆ ಮೀಸಲಾತಿ ಕೊಟ್ಟು ಹಾಸ್ಟೆಲ್ನಲ್ಲಿ ಅವ್ರಿಗೆ ಅವಕಾಶ ಕೂಡ ಕೊಡೋದ್ರಿಂದ ಆ ಹಣವನ್ನು ಕೂಡ ಅವ್ರು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಇವಾಗ ಅವ್ರಿಗೆ ಪ್ರಸ್ತಾಪ ಸಲ್ಲಿಸಿದ್ದೀನಿ. ಆದಷ್ಟು ಅವ್ರು ಕೊಡ್ತಾರೆ. ಸೊ ಉಳಿದಂಥ ಇದನ್ನು ನಾವು 3 ವರ್ಷ ಅಂತೂ ಖಂಡಿತ 3-4 ವರ್ಷ ಆಗುತ್ತೆ ಇದು ಪೂರ್ಣಗೊಳ್ಳಲಿಕ್ಕೆ, ಹಂತವಾಗಿ ಮಾಡ್ತೀವಿ. ಸೊ ಅದರಿಂದ ಅದು ಕೊಡ್ತಾರೆ. ಈ ಬಾರಿಯ ಬಡ್ಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಈಗಾಗಲೇ ಚರ್ಚೆ ಮಾಡಿದ್ದೀನಿ. ಅವರು ರಾಜ್ಯಸಭಾ ಸದಸ್ಯರು ಕೊಟ್ಟಷ್ಟೇ ಅನುದಾನವನ್ನು ತಾವು ಮ್ಯಾಚಿಂಗ್ ಗ್ರ್ಯಾಂಟಾಗಿ ಕೊಡಬೇಕು ರಾಜ್ಯ ಸರ್ಕಾರದಿಂದ ಅಂತ. ಇದು ಪ್ರಾರಂಭ ಆಗಿದ ಮೇಲಿಂದ ಕೇಂದ್ರದಲ್ಲಿ ಭಾಳ ದೊಡ್ಡ ಪ್ರಮಾಣದ ಹಣ ಇರ್ತದೆ ಇದಕ್ಕೆ, ಕ್ರೀಡೆಗೆ. ಅದನ್ನು ಬಳಸ್ಕೊಳ್ಳೋಂಥ ಅವಕಾಶ ಇದೆ. ಅದನ್ನು ಕೂಡ ಅವಶ್ಯಕತೆ ಇದ್ದರೆ ಖಂಡಿತವಾಗಿ ಕೇಂದ್ರದ ಸಹಾಯವನ್ನು ಕೂಡ ಪಡೆಯುವಂಥದ್ದು ಮಾಡ್ತೀವಿ. ಅದಕ್ಕೂ ಅಜಯ್ ಮಾಕನ್ ಅವರು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾಕಂದರೆ ಅವರು ಕ್ರೀಡಾ ಸಚಿವರಾಗಿರೋದ್ರಿಂದ ಇದ್ದಿದ್ದರಿಂದ ಅವ್ರಿಗೂ ಅಲ್ಲಿ ಅನುಭವ ಇದೆ, ಅವ್ರು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಇವತ್ತು ಕೊಡಗಿನಲ್ಲಿ ಯಾವತ್ತೂ ಕಾಣದೇ ಇರುವಂಥ ಒಂದು ಕಾರ್ಯಯೋಜನೆ ಇದು ಈಗ ಕಾರ್ಯರೂಪಕ್ಕೆ ಬರ್ತಾ ಇದೆ. ತಮ್ಮೆಲ್ಲರ ಸಹಕಾರ ಕೊಡಬೇಕು. ಮತ್ತು ಭಾಳ ಮುಖ್ಯವಾಗಿ ಎಲ್ಲೋ ಒಂದು ಕಡೆ ಇವತ್ತು ಕೊಡಗಿನಿಂದ ಕ್ರೀಡಾಪಟುಗಳು ಅವಕಾಶಗಳ ಕೊರತೆಯಿಂದ ಅಥವಾ ತರಬೇತಿಯ ಕೊರತೆಯಿಂದ ಇವತ್ತು ರಾಜ್ಯದಲ್ಲೂ ಕೂಡ ಆಡ್ತಾಯಿಲ್ಲ. ಯಾರು ಕರ್ನಾಟಕ ರಾಜ್ಯದಲ್ಲೂ ಕೂಡ ಯಾರೂ ಕೂಡ ಕೊಡಗಿನಿಂದ ಹಾಕಿನಲ್ಲೇ ಇಲ್ಲ, ಬೇರೆ ಕ್ರೀಡೆನಲ್ಲಿ ಬಿಟ್ಬಿಡಿ. ಆದರೆ ಇಲ್ಲಿ ಪ್ರತಿಭೆ ಹೆಚ್ಚಿದೆ ಮತ್ತು ದೈಹಿಕವಾಗಿ ಶಕ್ತಿ ಇರುವಂಥ ಒಂದು ಪ್ರದೇಶ. ಯಾಕಂದರೆ ಬೆಟ್ಟ ಗುಡ್ಡ ಇರೋದ್ರಿಂದ ಸಣ್ಣ ವಯಸ್ಸಿನಿಂದನೇ ಅವರು ಫಿಸಿಕಲಿ ಚೆನ್ನಾಗಿರ್ತಾರೆ ಅಂತ ಹೇಳುವಂಥದ್ರಿಂದ ಖಂಡಿತವಾಗಿ ಆ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಮತ್ತು ಅವ್ರಿಗೆ ತರಬೇತಿಯನ್ನು ಕೊಡಲಿಕ್ಕೆ ಇಲ್ಲಿ ಮೂಲಸೌಕರ್ಯಗಳನ್ನ ಕೊಡಲೇಬೇಕು ಅಂತ ಹೇಳೋ ಉದ್ದೇಶದಿಂದ ಇದನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ಎಲ್ಲ ಈ ನಾಡಿನ ಎಲ್ಲ ಮಕ್ಕಳಿಗೆ, ಯುವಕರಿಗೆ ಇದೊಂದು ಕೇಂದ್ರ ಆಗ್ತದೆ ಅಂತ ಹೇಳುವಂಥ ವಿಶ್ವಾಸ. ಶಂಕುಸ್ಥಾಪನೆ ಯಾವಾಗ ಅಂದಾಜು ಯಾವಾಗ ಮಾಡ್ತೀವಿ? ಅಲ್ಲ, ಈಗ ಮಾಡಲಿಕ್ಕೆ ತಯಾರಾಗಿದೆ ಎಲ್ಲ. ಈಗ ನಾವು ಮಾಡಬೇಕಾದ್ರೆ ಮುಖ್ಯಮಂತ್ರಿಗಳ ತಾರೀಕು ನೋಡ್ತೀನಿ. ಇದಕ್ಕೆ ಜಾಸ್ತಿ ಕಾಲ ಕೂಡ ಕಾಯ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಸಮಯ ಸಿಕ್ಕಿದ್ರೆ ಅವ್ರನ್ನ ಸೇರಿಸ್ಕೊಂಡು ಮತ್ತು ಬೇರೆ ಬೇರೆ ನಮ್ಮ ಕಾರ್ಯಯೋಜನೆಗಳಿದೆ. ಈಗ ಹಕ್ಕುಪತ್ರ ಕೊಡುವಂಥ ಅಭಿಯಾನ, ಅದು ಕೂಡ ಒಂದು ಮಟ್ಟಕ್ಕೆ ಬಂದಿದೆ. ಎಲ್ಲವನ್ನು ಜೊತೆಗೆ ಸೇರಿಸಿ ಮತ್ತು ನಮ್ಮ ಆಸ್ಪತ್ರೆಗಳು ಎಲ್ಲವನ್ನು ಜೊತೆಗೆ ಸೇರಿಸಿ ಮಾಡಬೇಕು ಅಂತ ಹೇಳುವಂಥದ್ದು ಒಂದು ನಮ್ಮ ಬಯಕೆ. ಈ ತಿಂಗಳು ಕೂಡ ಅವ್ರು ಬಂದರೆ ನಮಗೆ ಸಂತೋಷ. ಆದರೆ ಅದರಿಂದ ಕೆಲಸ ತಡ ಆಗಬಾರ್ದು ಅಂತ ನಾವು ಪ್ರಾರಂಭ ಮಾಡಿದ್ದೀವಿ ಕೆಲಸಗಳನ್ನು. ಅದು ಸ್ವಲ್ಪ ಎಲ್ಲ ನಮ್ಮದೇ ಸ್ವಂತ ಖರ್ಚುಗಳು ಇದೆ ಮತ್ತು ಈಗ ಅವ್ರು ಕೊಡ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟಿರೋದ್ರಿಂದ ಮಾಡ್ತಾಯಿದ್ವಿ. ಅಂದಾಜು ವಿ ಬಾಡಗ ಗ್ರಾಮಕ್ಕೆ ಭಾನುವಾರ ಮುಂಜಾನೆ ಶಾಸಕ ಎಸ್ ಪನ್ನಣ್ಣ ಅವರು ಭೇಟಿ ನೀಡಿ ಮಾಹಿತಿ ಪಡೆದರು. ಈ ವೇಳೆ ಬಿ ಶೆಟ್ಟಿಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೊಲ್ಲಿರ ಬೋಪಣ್ಣ, ವಿರಾಜಪೇಟೆ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಉಮೇಶ್ ಕೆಚಮಯ್ಯ, ಸ್ಥಳೀಯ ಮುಖಂಡರಾದ ತೀತಮಾಡ ಸದನ್, ಕಂಜಿತಂಡ ಪೂವಣ್ಣ, ಕೊಂಗಂಡ ಕಾಶಿ ಕಾರ್ಯಪ್ಪ, ಕೊಂಗಂಡ ರಚನ್ ಉತ್ತಪ್ಪ, ಚೇಂದ್ರಂಡ ಅಯ್ಯಪ್ಪ, ಚೇಮಿರ ಪ್ರಕಾಶ್ ಪೂವಯ್ಯ, ಚೆಂದೂರ ಜಗನ್ ರಂಜಿತ್, ಚೇಮಿರ ಧವನ್ ದೇವಯ್ಯ, ತೀತಮಾಡ ಬೋಸ್ ಬೋಪಣ್ಣ, ಚೇನಂಡ ರೋಷನ್ ಮತ್ತಿತರರು ಉಪಸ್ಥಿತರಿದ್ದರು.
ಆಯ್ತಾಯ್ತು. ಈ ಬಗ್ಗೆ ಬಿಶೆಟ್ಟಿಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೊಲ್ಲಿರ ಬೋಪಣ್ಣ ಅವರು ಮಾತನಾಡಿ, ವಿ ಬಾಡಗ ಗ್ರಾಮದಲ್ಲಿ ವಿವಿಧ ಕ್ರೀಡೆಯ ತರಬೇತಿ ನೀಡಲು ಕ್ರೀಡಾ ಸಂಕೀರ್ಣ ನಿರ್ಮಾಣಗೊಳ್ಳುತ್ತಿದೆ. 4 ವರ್ಷದಲ್ಲಿ ವಿವಿಧ ಕ್ರೀಡಾ ತರಬೇತಿ ನೀಡುವ ಕೇಂದ್ರ ನಿರ್ಮಾಣಗೊಳ್ಳಲಿದೆ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪನ್ನಣ್ಣ ಅವರ ಮುತುವರ್ಜಿಯಿಂದ ಕೊಡಗಿನಲ್ಲಿ ಕ್ರೀಡಾ ಸಂಕೀರ್ಣ ನಿರ್ಮಾಣಗೊಳ್ಳುತ್ತಿದೆ. ಕೊಡಗಿನ ಕ್ರೀಡಾಪಟುಗಳು ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಬಹುದು. ಈ ಸಂಕೀರ್ಣವು ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯಲಿದೆ. ನಮ್ಮ ಗ್ರಾಮೀಣ ಪ್ರದೇಶವು ಕೂಡ ಅಭಿವೃದ್ಧಿಯತ್ತ ಸಾಗಲಿದೆ ಎಂದರು. ನಾನು ಕೊಲ್ಲಿರ ಬೋಪಣ್ಣ ಅಂತೇಳಿ ಬಿಶೆಟ್ಟಿಗೇರಿ ಪಂಚಾಯತಿ ಅಧ್ಯಕ್ಷನಾಗಿದ್ದೀನಿ. ಇವತ್ತು ಇಲ್ಲಿ ಏನು ಕಾರ್ಯಕ್ರಮ ನಡೆದಿದೆ ಅಂತೇಳಿದ್ರೆ, ಪತ್ರಕರ್ತರ ಸಂಘದಿಂದ ಇವತ್ತು ಏನು ನಮ್ಮ ಸ್ಪೋರ್ಟ್ಸ್ ಅಕಾಡೆಮಿ ನಡೀತಾ ಇದೆ, ಅಲ್ಲಿಗೆ ಇವತ್ತು ವಿಸಿಟ್ ಮಾಡಿದ್ದಾರೆ. ಅಲ್ಲಿಗೆ MLA ಸಹ ವಿಸಿಟ್ ಮಾಡಿದರು. ಇವತ್ತು ಏನು ಮಾಹಿತಿ ಇದೆ ಅದನ್ನು MLA ಅವರು ಮತ್ತು ನಾವು ಸಹ ಅದನ್ನು ಮಾಹಿತಿ ನಿಮಗೆ ಕೊಡ್ತಾ ಇದ್ದೀವಿ. ಕಾರಣ ಏನು ಅಂತ ಹೇಳಿದ್ರೆ, ಇದುವರೆಗೆ ಕೊಡಗಿನಲ್ಲಿ ಯಾವುದೇ ಒಂದು ಅಕಾಡೆಮಿ ಇವತ್ತು ಆಗಲಿಲ್ಲ. ಇವತ್ತು ನಮಗೆ ಕೊಡಗಿನ ಬಗ್ಗೆ ಹೆಮ್ಮೆ ಈ ಥರ ಅಕಾಡೆಮಿ ಆಗ್ತಾ ಇರೋದು. ಇದು ಏನು ಅಂತ ಹೇಳಿದ್ರೆ, ಇದು ನಮ್ಮ ರಾಜ್ಯದಲ್ಲಿ, ಕೊಡಗಿನಲ್ಲೆಲ್ಲ, ರಾಜ್ಯದಲ್ಲೆಲ್ಲ, ಭಾರತ ದೇಶದಲ್ಲೇ ಇದೊಂದು ಹೆಸರು ಬರ್ತದೆ ಅಂತೇಳಿ ನಮಗೆ ಒಂದು ಅನಿಸಿಕೆ ಇದೆ. ಇವತ್ತು ಈ ಗುಡ್ಡಗಾಡು ಪ್ರದೇಶದಲ್ಲಿ ಇಷ್ಟು ದೊಡ್ಡ ಒಂದು ವ್ಯವಸ್ಥೆಯನ್ನು ನಮ್ಮ MLA ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು MLAಗೆ ಹೇಗೆ ಧನ್ಯವಾದ ಅಂತ ಹೇಳಬೇಕು ಅಂತೇಳಿ ನಮಗೆ ಗೊತ್ತಾಗ್ತಾ ಇಲ್ಲ. ಅದಲ್ಲದೆ ಇಲ್ಲಿ ತುಂಬ ಬಡ ಜನ ಇದ್ದಾರೆ, ಅವರಿಗೆ ಮುಂದೆ ಹೋಗಲಿಕ್ಕೆ ಯಾವುದೇ ಅವಕಾಶವನ್ನು ನಮಗೆ ಸಿಗ್ತಾ ಇರಲಿಲ್ಲ. ಇವತ್ತು ಇದೊಂದು ಅಕಾಡೆಮಿ ಆದರೆ ಎಲ್ಲ ವರ್ಗದ ಜನರಿಗೆ ಮುಂದೆ ಹೋಗಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಅಂತೇಳಿ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ. ನಮಸ್ಕಾರಗಳು. ನಾನು ನಾಳೆಮಂಡ ಉಮೇಶ್ ಕೆ ಚಮಯ್ಯ ಅಂತೇಳಿ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು. ಪಕ್ಕದಲ್ಲಿ ನಮ್ಮ ಸ್ನೇಹಿತರು ತೀತಿಮಡ ಸದನ್ ಅಂತೇಳಿ, ಪುಣಚಿರ ಪಪ್ಪಿ ಅಂತೇಳಿ. ಇಲ್ಲಿ ಇವತ್ತು ನಾವು ಸೇರಿದಂಥ ಉದ್ದೇಶ, ಇವತ್ತು ಏನು ಈ ಪತ್ರಕರ್ತರು ಬಂದಿದ್ದಾರೆ, ನಮ್ಮ ಶಾಸಕರು ಈಗಾಗಲೇ ಇಲ್ಲಿ ಬಂದು ಏನು ಒಂದು ಕ್ರೀಡಾ ತರಬೇತಿ ಕೇಂದ್ರವನ್ನು ಸ್ಥಾಪಿಸಲು ಮುನ್ನಡೆ ಇಟ್ಟಿದ್ದಾರೆ. ಇದರ ಒಂದು ವಿವರವನ್ನು ಬಯಸುವಂಥ ವಿಚಾರ. ಈ ಒಂದು ಕ್ರೀಡಾ ತರಬೇತಿ ಕೇಂದ್ರ ಶಾಸಕರ ಒಂದು ಮುತುವರ್ಜಿಯಿಂದ ಆಗ್ತಾ ಇದೆ. ಈಗಾಗಲೇ 11.5 ಎಕರೆ ಜಾಗದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣ ಮಾಡಲಿಕ್ಕೆ ಅದರದೇ ಆದಂಥ ಒಂದು ತರಬೇತಿ ಕೇಂದ್ರದ ಪ್ಲ್ಯಾನಿಂಗ್ನಲ್ಲಿ ನಡೀತಾ ಇದೆ. ಈಗಾಗಲೇ ಸುಮಾರು 8 ಕೋಟಿಗಳಷ್ಟು ಅನುದಾನ ಕೂಡ ಇದಕ್ಕೆ ಬಿಡುಗಡೆ ಆಗಿದೆ ಅಂತ ಹೇಳ್ತಕ್ಕಂಥ ಮಾಹಿತಿ ಇದೆ. ಮುಂದಿನ ದಿನಮಾನಗಳಲ್ಲಿ ಸುಮಾರು 30 ಕೋಟಿಯಷ್ಟು ಅನುದಾನಗಳನ್ನು ಇದಕ್ಕೆ ವಿನಿಯೋಗಿಸುವಂಥ ವ್ಯವಸ್ಥೆ. ತದನಂತರದಲ್ಲಿ ಇನ್ನೂ ಕೂಡ ಸಾಕಾಗದಿದ್ದಂಥ ಪಕ್ಷದಲ್ಲಿ ನಮ್ಮ ಶಾಸಕರಂಥ ಪೊನ್ನಣ್ಣನವರು ಇನ್ನಷ್ಟು ಅನುದಾನಗಳನ್ನು ತರಿಸುವಲ್ಲಿ ಕೂಡ ಮುತುವರ್ಜಿಯನ್ನು ವಹಿಸಿಕೊಂಡು ಒಂದು ಸುಸಜ್ಜಿತವಾದಂಥ ಕ್ರೀಡಾ ತರಬೇತಿ ಕೇಂದ್ರವನ್ನು ಇಲ್ಲಿ ಮಾಡಲಿಕ್ಕೆ ಅವರು ಏನು ಮುನ್ನಡೆಯಿಟ್ಟಿದ್ದಾರೆ, ಅವರಿಗೆ ನಾವು ಸರ್ವರು ಕೂಡ ಸ್ವಾಗತವನ್ನು ಕೋರುತ್ತೇವೆ. ಹಾಗೆಯೇ ಈ ಕ್ರೀಡಾ ತರಬೇತಿ ಕೇಂದ್ರವು ಗ್ರಾಮೀಣ ಪ್ರದೇಶದಲ್ಲಿದ್ದು, ಇದು ಬಹುಶಃ ಬಿಟ್ಟಂಗಲ ಪಂಚಾಯಿತಿ ವಿ ಬಾಡಗ ಗ್ರಾಮಕ್ಕೆ ಸೇರಿದೆ. ಈ ಒಂದು ಗ್ರಾಮೀಣ ತರಬೇತಿ ಕೇಂದ್ರ ಈ ಗ್ರಾಮೀಣ ಭಾಗದ ಅವರಿಗಲ್ಲದೆ ಹೊರಗಡೆಯವರಿಗೆ ಕೂಡ ಒಂದು ಉತ್ತಮವಾದ ಒಂದು ಅವಕಾಶವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಉಪಯೋಗಕಾರಿಯಾಗ್ತದೆ ಅಂತ ಹೇಳ್ತಕ್ಕಂಥ ಒಂದು ವಿಷಯವನ್ನು ಕೂಡ ಇಲ್ಲಿ ತಿಳಿಯಬಯಸ್ತಾ ಇದ್ದೇನೆ. ನಮಸ್ಕಾರಗಳು. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.